ಇದು ಇಲ್ಲಿ MES ಗ್ರೌಂಡ್ ಹೇಳಿ ಎಷ್ಟೋ ಜನ ಬೆಳಗ್ಗೆ ಹೊತ್ತು ವಾಕಿಂಗ್ ಮಾಡ್ತಾರೆ ಆ್ಯಂಡ್ ಇಲ್ಲೆಲ್ಲ ಪಾರ್ಟಿಗಳು ಜಾಸ್ತಿ ಆಗಿದೆ ಅನ್ಕೋತೀನಿ. ಬೋಳಿ ಮಕ್ಕಳಿಗೆ ಅಲ್ಲಿ ನೋಡಿ ಇಲ್ಲೆಲ್ಲ ಹೊಡೆದು ಯಾರ ಬರೀ ಕಾಲದಲ್ಲಿ ಬಂದರೆ ಇಷ್ಟು ಚುಚ್ಕೋ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿಲಾಗ್. ಬೆಳಗ್ಗೆನೇ ಎದ್ದು ಫ್ರೆಶ್ ಆಗಿ ಬ್ಲೂ ಟೀ ಮಾಡ್ಕೊಂಡು ಕುಡ್ದು ಸ್ವಲ್ಪ ನೇಚರ್ ಎಂಜಾಯ್ ಮಾಡ್ಕೊಂಡು ಒಳಗಡೆ ಹೋಗಿ ಮಕ್ಳ ಜೊತೆ ಸ್ವಲ್ಪ ಆಟ ಆಡ್ಕೊಂಡು ಇವತ್ತು ಜಿಮ್ಗೆ ಹೋಗ್ತಲ್ಲ ಕ್ರಿಕೆಟ್ ಆಡೋಣ ಅಂತ ಕ್ರಿಕೆಟ್ ಆಡಕ್ಕೆ ಹೋಗ್ತಾ ಇದೀನಿ. ಅದಕ್ಕೆ ರೆಡಿಯಾಗಿ ಹೋಗೋ ರೂಟಲ್ಲಿ ದೇವ್ರಿಗೆ ಕೈ ಮುಕ್ಕೊಂಡು ಸೀದಾ ಹೊರಟೆ. ಹೋಗೋ ದಾರಿಲಿ ಸಕ್ಕ ಚಳಿ ಇತ್ತು. ಸರಿ ಅಂದ್ಬಿಟ್ಟು ಹೋಗಿ MES ಗ್ರೌಂಡ್ಗೆ ಹೋದೆ. MES ಗ್ರೌಂಡ್ಗೆ ಹೋಗಿ ಒಂದು 15 ನಿಮಿಷ ವಾಕ್ ಮಾಡಿದೆ. ಇದು ಇಲ್ಲಿ MES ಗ್ರೌಂಡ್ ಹೇಳಿ ಎಷ್ಟೋ ಜನ ಬೆಳಗ್ಗೆ ಹೊತ್ತು ವಾಕಿಂಗ್ ಮಾಡ್ತಾರೆ ಆ್ಯಂಡ್ ಇಲ್ಲೆಲ್ಲ ಪಾರ್ಟಿಗಳು ಜಾಸ್ತಿ ಆಗಿದೆ ಅನ್ಕೋತೀನಿ. ಬೋಳಿ ಮಕ್ಕಳಿಗೆ ಅಲ್ಲಿ ನೋಡಿ ಇಲ್ಲೆಲ್ಲ ಹೊಡೆದು ಯಾರ ಬರೀ ಕಾಲದಲ್ಲಿ ಬಂದರೆ ಇಷ್ಟು ಕಾಲು ಚುಚ್ಕೊಳ್ಳುತ್ತೆ ಅಂತ ಜ್ಞಾನಗಳಿಲ್ಲ. ಅಲ್ಲೂ ಅಷ್ಟು ಎಷ್ಟು ಬಾಟ್ಲು ಹೊಡೆದಿದ್ದಾರೆ ಗೊತ್ತಾ. ಈ ಸುತ್ತ ನೀವು ಒಂದು ರೌಂಡ್ ಹೊಡೆದು ಬಿಟ್ರೆ ಎಷ್ಟು ಒಂದು 50-60 ಬಾಟ್ಲು ಸಿಗುತ್ತೆ. ಎಲ್ಲ ಹೊಡೆದು ಇಕ್ಕಿದ್ದಾರೆ. ಇಲ್ಲೇನು ಪೊಲೀಸವ್ರು ಬರ್ತಾರೋ ವಿಸಿಟ್ ಮಾಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಬಂದು ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಸರಿ ಅಂದ್ಬಿಟ್ಟು ಅಲ್ಲಿ ವಾಕ್ ಮಾಡ್ತಾ ಇದ್ದೆ. ಅಯ್ಯೋ ಆಮೇಲೆ ಫೋನ್ ಹಾಕಿದ್ರು ಅಲ್ಲಲ್ಲ ಶಾಲಿನಿ ಗ್ರೌಂಡ್ ಅಂತ. ಸೀದಾ ಆಮೇಲೆ ಅಲ್ಲಿಂದ ಗಾಡಿ ಎತ್ಕೊಂಡು ಶಾಲಿನಿ ಗ್ರೌಂಡ್ಗೆ ಹೊರಟೆ. ಅಯ್ಯೋ MES ಗ್ರೌಂಡ್ ಅಲ್ಲ ಶಾಲಿನಿ ಗ್ರೌಂಡಿಗೆ ಬಾ ಅಂದರು. ಅದಕ್ಕೆ ಇಲ್ಲಿ ಬಂದು ಇಷ್ಟೊತ್ತು ಅಲ್ಕಾಯ್ತಾ ನಿಂತಿದ್ದೀನಿ. ಇಲ್ಲಿ ಆಡ್ತಾ ಇದ್ದಾರೆ. ಸರಿ ಅಂತ ಎಲ್ಲ 6 ಬಾಲ್ ಆಡ್ಕೊಂಡು ಒಂದು 3-4 ಮ್ಯಾಚ್ ಆಡ್ಕೊಂಡು ಸೀದಾ ಅಲ್ಲಿಂದ ಹೊರಟ್ರಿ. ಹೋಗ್ಬಿಟ್ಟು ನಾಷ್ಟ ತಿನ್ಕೊಂಡು ನಾನು ನಾಷ್ಟಕ್ಕೆ ಶಾವಿಗೆ ಉಪ್ಪಿಟ್ಟು ತಿಂದೆ. ಶಾವಿಗೆ ಉಪ್ಪಿಟ್ಟು ತಿನ್ಕೊಂಡು ಸೀದಾ ಮನೆ ಕಡೆಗೆ ಬಂದೆ. ಒಳಗಡೆ ಬಂದ ತಕ್ಷಣ ವಿಸ್ಕಿ ಸ್ಕಾಚ್ ಬಂದು ಎದೆ ಮೇಲೆ ಮಲ್ಕೊಂಬಿಟ್ಟು ಅವ್ರು ನೋಡಿಯಲ್ಲಿ ಬಾ 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 ಹೊಡಿತೀನಿ. ಸರಿ ಅಂತ ಮನೆಯಿಂದ ರೆಡಿಯಾಗಿ ಹೋಗೋ ರೂಟಲ್ಲಿ ಇವತ್ತು ಸುಬ್ರಹ್ಮಣ್ಯಪುರ ಜಾತ್ರೆ. ತೇರಿಗೆ ಕೈ ಮುಕ್ಕೊಂಡು ಸೀದಾ ಹೋಗ್ತಾ ಇದ್ರೆ ಲಾಪೆ ಗಾಡಿ ಸಿಡ್ಸು ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ನೋಡಿ ತುಂಬ ಖುಷಿ ಆಯಿತು. ಸರಿ ಅಂತ ಹೋಗಿ ಮುಂದೆ ಲೆಫ್ಟಲ್ಲಿ ಹಾಕ್ಬಿಟ್ಟು ಗಾಡಿನ ಹೊಟ್ಟೆ ಹಸ್ತೋಗಿತ್ತು. ಒಂದು ಬಟರ್ ಫ್ರೂಟು ಒಂದು ಪನ್ನೀರ್ ಪಪ್ಸು ಅಪ್ರೂಪಕ್ಕೆ ತಿಂದೆ. ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಸರಿ ಅಂದ್ಬಿಟ್ಟು ಅಲ್ಲಿಂದ ಮನೆಗೆ ಬಂದು ರೆಡಿಯಾಗಿ ಹೋಗಿದೆ ನಮ್ಮಮ್ಮ ಮನೆಗೆ. ಹೋದ ತಕ್ಷಣ ಕರ್ಕಿ ಫುಲ್ಲು ಆಚರಣೆ ಕೂತ್ಕೊಂಡ್ಬಿಟ್ಟಿದ್ಲು. ಅವ್ರ ಮಕ್ಳುಗಳು ನೋಡಿ ಹೆಂಗೆ ಆಟ ಆಡ್ತಾ ಇದ್ದಾರೆ. ಸರಿ ಅಂದ್ಬಿಟ್ಟು ಹೋಗಿ ನಮ್ಮ ಅಪ್ಪ ಅಮ್ಮನ ಜೊತೆ ಸ್ವಲ್ಪ ಮಾತಾಡ್ಕೊಂಡು ಇವ್ರ ಆಟಗಳನ್ನ ನೋಡ್ಕೊಂಡು ಬೆಕ್ಕಳ್ದು ನಮ್ಮ ಅಪ್ಪ ಸುಮ್ಮನೆ ಕೂತಿದ್ದೀವಿ ಅಂದ್ಬಿಟ್ಟು ಹೋಗ್ಬಿಟ್ಟು ಬ್ರೆಡ್ ಆಮ್ಲೆಟ್ ಮಾಡ್ಕೊಂಬಂದು ಕೊಟ್ಟರು ನನಗೂ ಒಂದು ವೈಫು. ತಿಂದ್ಕೊಂಡು ಸೀದಾ ನಮ್ಮ ಅಪ್ಪ ಅಮ್ಮ ಮದುವೆಗೆ ಹೊರಟ್ರು. ನಾವು ನಮ್ಮ ಮನೆ ಕಡೆಗೆ ಬಂದ್ರಿ. ಮನೆಗೆ ಬಂದ ತಕ್ಷಣ ಇವರಿಬ್ರು ವಾಕಿಂಗ್ ಕರ್ಕೊಂಡು ಹೋಗಿರಲಿಲ್ಲ. 3 ದಿವಸ ಆಗಿತ್ತು. ಇವರಿಬ್ರು ಕರ್ಕೊಂಡು ವಾಕಿಂಗ್ ಹೊರಟೆ. ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಇವತ್ತು ಮೀನಾಗಿದ್ದಾಗಿತ್ತು ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಡಿಸ್ಲೈಕ್ ಮಾಡಿ. ಮುಂದಿನ ನೋಡಿ ಸಿಗ್ತೀನಿ. ಲವ್ ಯು ಆಲ್, ಬೈ.